ಕಾಂಗ್ರೆಸ್ನಲ್ಲಿ ಸಚಿವರ ವಿರುದ್ಧ ಶಾಸಕರು ಸಿಕ್ಕಾಪಟ್ಟೆ ಅಸಮಾಧಾನವನ್ನ ಹೊಂದಿದ್ದಾರೆ. ಕೈ ಕಿಚ್ಚು ಆರಿಸೋದಕ್ಕೆ ರಾಜ್ಯಕ್ಕೆ ಈಗ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ಕಾಂಗ್ರೆಸ್ನಲ್ಲಿ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನವನ್ನ ಹೊಂದಿದ್ದಾರೆ. ಕೈ ಕಿಚ್ಚು ಆರಿಸೋದಕ್ಕೆ ರಾಜ್ಯಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬರ್ತಾ ಇದ್ದಾರೆ ದೆಹಲಿಯಿಂದ. ಶಾಸಕರ ಅನುದಾನ ಅಸಮಾಧಾನ ಬಗೆಹರಿಸ್ತಾರ ಸುರ್ಜೇವಾಲಾ. ನಾಳೆ ಶಾಸಕರೊಂದಿಗೆ 1-to-1 ಚರ್ಚೆ ನಡೆಸಲಿದ್ದಾರೆ. ಹಿರಿಯ ಶಾಸಕರು ನೂತನ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ಕರೆದಿದ್ದಾರೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಸಮಯವನ್ನ ನಿಗದಿ ಮಾಡಿದ್ದಾರೆ. ತಾವೇ ಸ್ವತಃ ಕರೆ ಮಾಡಿ ಶಾಸಕರಿಗೆ ಆಹ್ವಾನವನ್ನ ನೀಡಿದ್ದಾರೆ ಸುರ್ಜೇವಾಲಾ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ 1-to-1 ಮಾತುಕತೆ ನಡೆಯಲಿದೆ. ಪಕ್ಷಕ್ಕೆ ಅನುಕೂಲ ಆಗುವಂತೆ ಕೆಲಸ ಮಾಡುತ್ತಿರುವ ಶಾಸಕರಿಗೂ ಬುಲಾವ್ ನೀಡಲಾಗಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಇದೆ. ಕಾಂಗ್ರೆಸ್ ಈಗ ಹೇಳಬೇಕು ಅಂತಂದ್ರೆ ಒಡೆದ ಮನೆ. ಯಾಕೆ ಅಂತ ಅಂದ್ರೆ ಒಂದು ಸಚಿವರು ಶಾಸಕರಿಗೆ ಸಮಯ ಕೊಡ್ತಾ ಇಲ್ಲ. ಕ್ಷೇತ್ರದಲ್ಲಿನ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು ಸಂಬಂಧಪಟ್ಟಂತ ಸಚಿವರುಗಳ ಜೊತೆಗೆ ಅಂತ ಅಂದ್ರೆ ಸಚಿವರುಗಳು ಶಾಸಕರ ಕೈಗೆ ಸಿಗ್ತಾ ಇಲ್ಲ. ಅದೊಂದು ಅಸಮಾಧಾನ. ಆದ್ರೆ ಮತ್ತೊಂದು ಕಡೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನ ಬಿಡುಗಡೆ ಮಾಡಬೇಕಲ್ಲ ಆಯಾ ಇಲಾಖೆಯಿಂದ, ಸರ್ಕಾರದಿಂದ ಆಯಾ ಕ್ಷೇತ್ರಗಳಿಗೆ, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ಜನ ಶಾಸಕರು ಏನು ಹೇಳ್ತಾ ಇದ್ದಾರೆ, ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಮಾಡಿದೆ, ಮುಂದಿನ ಎಲೆಕ್ಷನ್ನಲ್ಲಿ ಜೊತೆಗೆ ಈಗ ಸ್ಥಳೀಯ ಚುನಾವಣೆಗಳು ಕೂಡ ಬರ್ತಾ ಇದ್ದಾವೆ, ಇಂಥ ಸಂದರ್ಭದಲ್ಲಿ ನಾವು ಓಟ್ ಕೇಳಕ್ ಹೋದ್ರೆ ಜನ ಉಗಿತಾರ ನಮ್ಮನ್ನ, ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ, ಜೊತೆಗೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ, ಏನ್ ಮಾಡೋಣ ನಾವು ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಹಿರಂಗವಾಗಿನೇ ಕೆಲವೊಂದಿಷ್ಟು ಜನ ಶಾಸಕರು. ಸೊ ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿ ಒಂದಿಷ್ಟು ಜನ ಶಾಸಕರಂತೂ ಹೆಸರು ಹೇಳಿಕೊಂಡೇ ಕೆಲವು ಸಚಿವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹೆಸರು ಹೇಳಿನೇ ಕೆಲವೊಂದಿಷ್ಟು ಸಚಿವರ ಹೆಸರು ಹೇಳಿನೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೀಗಿದ್ದಾಗ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಜೊತೆಗೆ ಜನರ ಮನಸ್ಸಿನಲ್ಲಿಯೂ ಕೂಡ ಸರ್ಕಾರ ಏನೂ ಮಾಡ್ತಾ ಇಲ್ಲಪ್ಪ ನಮ್ಮ ಕ್ಷೇತ್ರಗಳಿಗೆ ಅನ್ನೋದು ಮೂಡಿಬಿಟ್ಟಿದೆ. ಹಾಗಾಗಿನೇ ಈ ಅಸಮಾಧಾನವನ್ನ ತಣಿಸೋದಕ್ಕೆ ಬಹಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಈಗ ಹೈಕಮಾಂಡ್ ನಾಯಕರು. ಈ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾದಂಥ ಮಾತುಕತೆ ನಡೆಯುತ್ತೆ ಶಾಸಕರ ಜೊತೆಗೆ ಅಂತ.